ಹಲೋ ಫ್ರೆಂಡ್ಸ್, ಇವತ್ತು ಬೇಗನೆ ಇದ್ದೆ. ನನ್ನ ಹಸ್ಬೆಂಡು ತುಂಬ ದಿನದಿಂದ ಹೇಳ್ತಾಯಿದ್ರು ಬೈಕ್ಗೆ ರನ್ಗೆ ಹೋಗೋಣ ಅಂತ. ಅವರು ಯೂಶ್ವಲಿ ಹೋಗ್ತಾಯಿದ್ರು, ಬಟ್ ನಾನು ಹೋಗಿರಲಿಲ್ಲ ಒಂದ್ಸಲನೂ. ಸೊ ಇವತ್ತು ಫೈನಲಿ ಹೋದ್ವಿ. ಬೆಳಿಗ್ಗೆ ಅರೌಂಡ್ 7 ಗಂಟೆಗೆ 8 ಗಂಟೆಗೆ ಆ ರನ್ ಸ್ಟಾರ್ಟ್ ಆಗುತ್ತೆ ಒಂದು ಪಾರ್ಕಲ್ಲಿ. ನನ್ನ ಮಗಳು ಫುಲ್ ಎಕ್ಸೈಟೆಡ್ ಆಗಿದ್ಲು ರನ್ಗೆ. ತಕ್ಷಣ ತುಂಬ ಜನ ಇದ್ದರು ಅಲ್ಲಿ ರನ್ ಮಾಡೋಕ್ಕೆ. ಒಂದು ಟೈಮ್ ಹೇಳ್ತಾರೆ, ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವರೆಲ್ಲ ಯಾರೋ ಎಲ್ಲ ಹಾಕಿರ್ತಾರೆ ಅಲ್ಲಿ ಯಾವ ಕಡೆಯಿಂದ ಹೋಗೋದು ಅಂತ. ಆರಾಮಾಗಿ ಓಡಾಡಿ ಸೇಫ್ಟಿ ಮುಖ್ಯ ಅಂತ ಹೇಳಿದರು. ಸೊ ಫೈನಲಿ ರನ್ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆ ಆ ಏರಿಯಾ ಫುಲ್. ಇದರಲ್ಲಿ ಇಂಥ ವಯಸ್ಸಾದರಿಂದ ಮಕ್ಕಳು ಹಿಡ್ಕೊಂಡು ಹಿಡ್ಕೊಂಡು ಎಲ್ಲರೂ ರನ್ ಮಾಡಿದ್ರು. ಸೊ ನನ್ನ ಮಗಳನ್ನು ಫುಲ್ ಜೋಶಲ್ಲಿ ರನ್ ಮಾಡಿದ್ಲು. ಕೆಲವೊಬ್ಬರು ನಾವಿನ್ನೂ 1 ಕಿಲೋಮೀಟ್ರ್ ಆಗಿರಲಿಲ್ಲ ಅಷ್ಟೊತ್ತಿಗೆ ವಾಪಸ್ ಬಂದುಬಿಟ್ರು, ಮುಗಿಸಿ 5 ಕಿಲೋಮೀಟ್ರ್ ರನ್ನು. ನಮ್ದು ಆ್ಯಕ್ಚುಲಿ ನನ್ನ ಮಗಳು ಸಾಕಾಗಿತ್ತು. 1-2.5 ಕಿಲೋಮೀಟ್ರ್ ತನಕ ರನ್ ಮಾಡಿದ್ಮೇಲೆ ಸೊ ಪಕ್ಕದಲ್ಲೇ ನಾವು ಅರ್ಧಕ್ಕೆ ನಿಲ್ಲಿಸಿ ಒಂದು ದೊಡ್ಡ ಪಾರ್ಕ್ ಇತ್ತು, ನಮ್ಮ ಮನೆ ಹತ್ರನೇ ಇದೆ ಇದು. ಅಲ್ಲಿ ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಸೊ ಸ್ವಲ್ಪ ಹೊತ್ತು ಆಟ ಆಡಿದ್ಲು, ಸ್ವಿಂಗ್ ಮಾಡಿದ್ಲು. ಅಷ್ಟೊತ್ತಿಗೆ ನನ್ನ ಬೈಕ್ಗೆ ರನ್ ಮುಗಿಸ್ಕೊಂಡು ನಮ್ಮನ್ನು ಪಿಕ್ ಮಾಡೋಕ್ಕೆ ಬಂದರು. ಆ್ಯಕ್ಚುಲಿ ಕಾರಲ್ಲಿ ಹೋಗಿದ್ದಲ್ಲ. ಆ ಪಾರ್ಕಲ್ಲಿ ತುಂಬ ಚೆನ್ನಾಗಿ, ಅಲ್ಲಿ ಆ್ಯಕ್ಚುಲಿ ಟೆನ್ನಿಸ್ ಕೋರ್ಟ್ ಎಲ್ಲ ಇದೆ, ಟೆನ್ನಿಸ್ ಕ್ಲಾಸಸ್ ನಡೀತಾ ಇತ್ತು. ಸುಮಾರು ಹೊತ್ತೇ ಆಡಿದ್ದು. ನಾವು ಹೋಗೋಣ ಬಾ, ಒಂದು 5 ನಿಮಿಷ ವಾಕ್ ಅಲ್ಲಿ ಪಾರ್ಕಿಂದ ಮನೆಗೆ ಬಾ ಅಂದ್ರೂ ಇಲ್ಲ ನಾನು ಆಡ್ತೀನಿ ಅಂದ್ಲು. ಅವಳ್ದು ಆ್ಯಕ್ಚುಲಿ ಜಿಮ್ನಾಸ್ಟಿಕ್ ಕ್ಲಾಸ್ ಇತ್ತು ಇವತ್ತು. ಟಯರ್ಡ್ ಆಗಿರಲಿಲ್ಲ ಅನಿಸುತ್ತೆ. ಫುಲ್ಲು ಭಾಳ ದಿನದಿಂದ ಅವಳು 5 ಕಿಲೋಮೀಟ್ರ್ ರನ್ಗೆ ಹೋಗೋಣ ಅಂತಿದ್ಲು. ಸೊ ಫೈನಲಿ ಹೋದ್ವಿ. ಸ್ವಿಂಗ್ ಮಾಡಿದ್ಲು, ನಾನು ಹಂಗೆ ಸ್ವಿಂಗ್ ಮಾಡಿದೆ. ಫೈನಲಿ ವಾಪಸ್ ಮನೆಗೆ ಬಂದು ನನ್ನ ಯೂಶ್ವಲ್ ಡ್ಯೂಟಿ ಸ್ಟಾರ್ಟ್ ಆಯಿತು. ಬ್ರೇಕ್ಫಾಸ್ಟ್ ರೆಡಿಗೆ ಎಗ್ ಬಾಯ್ಲ್ ಮಾಡೋಕ್ಕಿಟ್ಟೆ, ಜೊತೆಗೆ ಟೀನೂ ಮಾಡಿದೆ. ಏಲಕ್ಕಿ ಮತ್ತು ಜಿಂಜರ್ ಹಾಕಿ ಚೆನ್ನಾಗಿ ಟೀ ಕುದಿಸಿ ಫೈನಲಿ ವೆಯ್ಟ್ ಮಾಡ್ತಿದ್ದೆ ನನ್ನ ಟೀಗೆ. ಆಮೇಲೆ ತಲೆನೋವು, ಆ್ಯಕ್ಚುಲಿ ನಿನ್ನೆ ರಾತ್ರಿ ಲೇಟಾಗಿ ಮಲಗಿದ್ರಿಂದ ತಲೆನೋವಿತ್ತು. ಫೈನಲಿ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟಿಗೆ ನನ್ನ ಮಗಳು ನಾನು ಪೀನಟ್ ಬಟರ್ ಬ್ರೆಡ್ ಕೊಡು ಅಂತ ಹೇಳಿದ್ಲು. ಅದನ್ನ ಅವಳಿಗೆ ಹಾಕ್ಕೊಟ್ಟಿದ್ದೆ ಬನಾನಾ ಜೊತೆಗೆ. ನಾನು ಟೀ ಕುಡಿದು ರಿಲ್ಯಾಕ್ಸಾಗಿ ಒಂಚೂರು ಗಿಡಕ್ಕೆಲ್ಲ ನೀರು ಹಾಕಿ ಸ್ವಲ್ಪ ಕ್ಲೀನಿಂಗ್ ಮಾಡಿ ಆಮೇಲೆ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೆ ಅವ್ರ ಜಿಮ್ನಾಸ್ಟಿಕ್ ಕ್ಲಾಸ್ ಹೋದಾಗ. ಇವತ್ತು ಪನ್ನೀರ್ ಕರಿ ಮಾಡೋಣ ಅಂದ್ಬಿಟ್ಟು ಪನ್ನೀರೆಲ್ಲ ಕ್ಯೂಬ್ಸ್ ಕಟ್ ಮಾಡಿ, ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ, ಅಂದರೆ ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಎಣ್ಣೆಲಿ ಒಂಚೂರು ಅದನ್ನು ಫ್ರೈ ಮಾಡಿಬಿಟ್ಟು, ಯೂಶ್ವಲಿ ನಾನು ಡೈರೆಕ್ಟ್ ಫ್ರೈ ಮಾಡಿಡ್ತಿದ್ದೆ, ಬಟ್ ಈ ಥರ ಫ್ರೈ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ ಸಾಫ್ಟ್ ಆಗಲಿ ಇನ್ನು ಅಂದ್ಬಿಟ್ಟು. ಮತ್ತು ಅದೇ ಬಾಣಲಿನ ವಾಶ್ ಮಾಡಿಬಿಟ್ಟು ಈ ಮಸಾಲೆ ಎಲ್ಲ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಟೊಮಾಟೊ ಹಾಕಿಬಿಟ್ಟು ರುಬ್ಬಿ ತಿರ್ಗಾ ಗ್ರೇವಿಲೇ ಪನ್ನೀರ್ನ ಹಾಕಿ ಕುದಿಸಿದ್ದಾಯಿತು. ಇಷ್ಟೆಲ್ಲ ಮಾಡೋದ್ಲಿಗೆ 12:30 ಆಗಿತ್ತು ಮಧ್ಯಾಹ್ನಕ್ಕೆ. ಅಷ್ಟೊತ್ತಿಗೆ ನನಗೂ ಇವತ್ತೊಬ್ಬರು ಫ್ರೆಂಡ್ಸು ಸಡನ್ನಾಗಿ ಟೀಗೆ ಬರ್ತೀನಿ ಅಂತ ಹೇಳಿದ್ರು. ಸಂಜೆ ಒಂಚೂರು ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು. ಜೊತೆಗೆ ನನ್ನ ಪನ್ನೀರ್ ಗ್ರೇವಿನೂ ರೆಡಿಯಾಗಿತ್ತು. ಇವತ್ತು ನನ್ನ ಮಗಳು ಪನ್ನೀರ್ ಇಷ್ಟ ಅಂತಿದ್ದು, ಬಟ್ ತಿಂತಿರಲಿಲ್ಲ ಸರಿಯಾಗಿ. ಇವತ್ತು ಚೆನ್ನಾಗಿತ್ತು ಅನಿಸುತ್ತೆ, ಫುಲ್ ಚೆನ್ನಾಗಿ ತಿಂದು ಪನ್ನೀರ್ ಗ್ರೇವಿನೆಲ್ಲ. ಈ ರೆಸಿಪಿ ಪನ್ನೀರಲ್ಲಿ ತುಂಬ ಡಿಫ್ರೆಂಟ್ ನನಗೆ ಇಷ್ಟವಾದದ್ದು. ಜಸ್ಟ್ ಈಸಿ, ಎಲ್ಲ ಫ್ರೈ ಮಾಡಿಬಿಟ್ಟು ನೀರು ಹಾಕಿ ರುಬ್ಕೊಂಡು ಗ್ರೇವಿ ಮಾಡೋದು ಈಸಿ. ಈ ಮಿಕ್ಸರ್ ನಾನು ಇಂಡಿಯಾದಿಂದ ತಂದಿದ್ದೆ, ಚೆನ್ನಾಗಿದೆ.
ಮತ್ತೆ ರುಬ್ಬಿದ್ದಕ್ಕೆಲ್ಲ ತಡ್ಕ ಕೊಡ್ತಿದ್ದೀನಿ. ತಡ್ಕ ಹಾಕಿಬಿಟ್ಟು ಆಲ್ಮೋಸ್ಟ್ ನಂದು ಪಲ್ಯ ರೆಡಿ ಆಯಿತು. ಸೊ ಇಷ್ಟೆಲ್ಲ ಆದಮೇಲೆ ನನ್ನ ಕ್ಯಾಪ್ಸಿಕಮ್ ಎಲ್ಲ ಹುರಿದ್ಬಿಟ್ಟು ಇವಾಗ ನಾನು ರುಬ್ಕೊಂಡಿರೋದು ಹಾಕ್ಬಿಟ್ಟು ಅದನ್ನು ಎಲ್ಲ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು ಫೈನಲಿ ಪನ್ನೀರ್ ಹಾಕ್ತೀನಿ. ಸೊ ಗ್ರೇವಿ ರೆಡಿ ಆಗುತ್ತೆ. ಮತ್ತೆ ಅದನ್ನು ಮುಚ್ಚಿಬಿಟ್ಟು ಕೊನೆ ಕೊತ್ತಂಬರಿ ಎಲ್ಲ ಹಾಕಿರ್ತೀನಿ. ಗ್ರೇವಿ ಈಸ್ ರೆಡಿ. ನೀವು ಹೇಳಿ ನೀವು ಯಾವ ಥರ ಮಾಡ್ತೀರಾ ಪನ್ನೀರ್ ಗ್ರೇವಿನ. ನನಗೆ ಹೊಸ ಹೊಸ ಪನ್ನೀರ್ ಇದನ್ನು ಮಾಡೋಕ್ಕೆ ಇಷ್ಟ, ಟ್ರೈ ಮಾಡೋಕ್ಕೆ ಇಷ್ಟ. ನನಗೆ ಇಷ್ಟ. ನನ್ನ ಹಸ್ಬೆಂಡ್ ಅಷ್ಟು ಪನ್ನೀರ್ ಇಷ್ಟಪಟ್ಟು ತಿನ್ನಲ್ಲ, ಬಟ್ ನಾನು ಇಷ್ಟಪಟ್ಟು ತಿಂತೀನಿ. ಮಧ್ಯೆ ನನಗೆ ಯಾಕೋ ಹೊಟ್ಟೆ ಹಸ್ತಿರ್ಲಿಲ್ಲ. ಸೊ ಯೂಶ್ವಲ್ ಕಿವಿ ಫ್ರೂಟ್ ತಿಂದೆ. ಆಮೇಲೆ ನಾಳೆಗೆ ಚೆನ್ನಾಗಿ ನೆನೆಸಿಟ್ಟೆ ಅಷ್ಟೆ.